ಭಾರತೀಯ ಚಿತ್ರರಂಗದಲ್ಲಿಯೇ ಹೊಸ ಇತಿಹಾಸ ಸೃಷ್ಟಿಸಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾ ಮನೆ ಮನೆಗಳಲ್ಲೂ ನೋಡಬಹುದಾಗಿದೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆಯ ಜೊತೆಗೆ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾ ಸಿನಿ ಜಗತ್ತಿನಲ್ಲಿಯೇ ಎಲ್ಲ ದಾಖಲೆಗಳನ್ನು ಉಡಿಸ್ ಮಾಡಿದೆ. ಥಿಯೇಟರ್ನಲ್ಲಿ ಕಾಂತಾರ ಸಿನಿಮಾ ನೋಡೋದಕ್ಕೆ ಸಾಧ್ಯವಾಗದೇ ಇರುವವರಿಗೆ ಚಿತ್ರತಂಡ ಗುಡ್ ನ್ಯೂಸ್ ಕೊಟ್ಟಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಇದೇ ಅಕ್ಟೋಬರ್ 31ರಂದು OTTಯಲ್ಲಿ ಬಿಡುಗಡೆ ಆಗಲಿದೆ. ಕಾಂತಾರ ಸಿನಿಮಾದ ಸ್ಟ್ರೀಮಿಂಗ್ ಪಾರ್ಟ್ನರ್ ಅಮೆಜಾನ್ ಪ್ರೈಮ್ನಲ್ಲಿ ಸಿನಿಮಾ ಪ್ರಥಮ ಪ್ರದರ್ಶನ ಕಾಣಲಿದೆ. 2022ರಲ್ಲಿ ತೆರೆ ಕಂಡ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇದೀಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಸುಮಾರು 200ಕ್ಕೂ ಅಧಿಕ ದೇಶಗಳಲ್ಲಿ ಅದ್ಭುತ ಪ್ರದರ್ಶನವನ್ನು ಕಾಣುತ್ತಿದೆ. ಚಿತ್ರಮಂದಿರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವ ಕಾಂತಾರ OTTಗೂ ಲಗ್ಗೆ ಇಡುತ್ತಿದೆ. ಆದರೆ OTTಯಲ್ಲಿ ಹಿಂದಿ ಆವೃತ್ತಿ ಬಿಡುಗಡೆ ಸದ್ಯಕ್ಕಿಲ್ಲ. लेकिन ये रोशनी नहीं, दर्शन है। ಹೊಂಬಳೆ ಫಿಲ್ಮ್ಸ್ ಬ್ಯಾನರ್ಸ್ ಅಡಿಯಲ್ಲಿ ಮೂಡಿ ಬಂದಿರುವ ಕಾಂತಾರ ಸಿನಿಮಾ ಡಿಜಿಟಲ್ ಲೋಕಕ್ಕೆ ಲಗ್ಗೆ ಇಡಲು ಸಜ್ಜಾಗಿದ್ದರೂ ಕೂಡ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನೇ ಕಾಣುತ್ತಿದೆ. ಹೀಗಾಗಿ OTT ರಿಲೀಸ್ ಬಳಿಕ ಚಿತ್ರಮಂದಿರದ ಗಳಿಕೆಯಲ್ಲಿ ಇಳಿಕೆ ಕಾಣುವ ಸಾಧ್ಯತೆ ಇದೆ. ತುಳುನಾಡಿನ ದೈವಗಳು ಅದರ ಮೇಲಿನ ನಂಬಿಕೆಯನ್ನೇ ಆಧರಿಸಿ ನಟ ರಿಷಬ್ ಶೆಟ್ಟಿ ಕಥೆಯನ್ನ ಹೆಣೆದಿದ್ದಾರೆ. ಚಿತ್ರಮಂದಿರಗಳ ಬಳಿಕ OTTಗೂ ಲಗ್ಗೆಟ್ಟು ಹೆಚ್ಚಿನ ಪ್ರೇಕ್ಷಕರನ್ನ ತಲುಪುವ ಪ್ರಯತ್ನ ಚಿತ್ರತಂಡದಾಗಿದೆ. ಕದಂಬ ರಾಜವಂಶ ಯುಗದಲ್ಲಿ ನಡೆಯುವ ಕತೆ ಇದಾಗಿದೆ. ಕಾಂತಾರ ಎಂಬ ಕಾಡನ್ನು ರಕ್ಷಿಸಲು ಈಶ್ವರನ ಹೂದೋಟದ ಮೇಲೆ ದುಷ್ಟಶಕ್ತಿಗಳಿಗಿದ್ದ ದುರಾಸೆಯನ್ನು ನೀಗಿಸಲು ದೈವವೇ ಅವತಾರವೆತ್ತಿ ಬರುವ ಕಥೆಯನ್ನ ಆಧರಿಸಿ ಈ ಸಿನಿಮಾ ನಿರ್ಮಿಸಲಾಗಿದೆ. ಒಂದು ರೀತಿಯಲ್ಲಿ ಇದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ದುರಾಸೆಯ ನಡುವಿನ ಹೋರಾಟದ ಕಥೆಯಾಗಿದೆ. ಪಂಜುರ್ಲಿ ಗುಳಿಗ ದೈವಗಳು ದುಷ್ಟಶಕ್ತಿಯನ್ನು ನಾಶಪಡಿಸುವ ಕಥೆಯನ್ನ ಈ ಸಿನಿಮಾ ಹೊಂದಿದೆ. ಒಂದು ರೀತಿಯಲ್ಲಿ ಕಾಂತಾರ ಚಾಪ್ಟರ್ 1 ದೈವಿಕ ಪ್ರಪಂಚಕ್ಕೆ ನಮ್ಮನ್ನು ಎಳೆದೊಯ್ಯುತ್ತದೆ ಎಂದರೆ ಖಂಡಿತ ತಪ್ಪಿಲ್ಲ.